ಅದ್ಗೆ ಅದ್ಗೆ ಏನು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತದೆ, ಊಟ ಪಡಿಸ್ ಬನ್ನಿ. ಬಂದೇ ಇರೋ. ಒತ್ತುಟ್ಟಕ್ ಮುಂಚೆ ಆಚೆ ಹೋಗ್ತೀಯ, ಒತ್ ಮುಳುಗದ್ಮೇಲೆ ಮನೆಗ್ ಬರ್ತೀಯ. ಹಾ ಸಾಕು. ಶಂಕರ, ಏನಿದು ಕೈಯಲ್ಲೆಲ್ಲ ಗಾಯ? ಅಯ್ಯೋ ಅದ್ ಬಿಡಿ ಅದ್ಗೆ, ಹೊಲ್ತ ಹೋಯ್ದೆ, ಯಾವ್ದೋ ಮುಳ್ಳಿನ ಗಿಡ ತರ್ಸ್ಕೊಂಡಿದ್ದೆ ಅಷ್ಟೇ. ಹುಷಾರಾಗಿ ತಿರ್ಗಾಡ್ಬೇಕು ತಾನೆ. ಸರಿ ಸರಿ, ಊಟ ಮಾಡು. ಹಾಕು ಹಾಕು, ಇನ್ನೂ 4 ಸ್ಪೂನ್ ತುಪ್ಪ ಹಾಕು. ಚೆನ್ನಾಗಿ ತಿಂದು ಗೂಳಿ ಹಂಗಾಗಿ ಊರವ್ರ ಮೇಲೆಲ್ಲ ಜಗಳಕ್ಕೆ ಹೋಗ್ಲಿ. ರೀ, ಊಟ ಮಾಡ್ಬೇಕಾದ್ರೂ ಬೈಬೇಕಾ? ಅದ್ಕೆ ನೀವ್ ಸುಮ್ನೆ ರೀ, ನನ್ ಕಂಡ್ರೆ ಅಣ್ಣಂಗ್ ಅಷ್ಟಕ್ಕಷ್ಟೇ, ಎಲ್ಲ ನನ್ನ ಹಣೆ ಬರ. ಏಯ್ ಸಾಕ್ ಸುಮ್ನೆರು. ಅಲ್ಲೋ, ಆ ಸಾಕಮ್ಮ ಅವ್ರ ಮನೆಗೆ ಬಂದವ್ರಲ್ಲ ನೆಂಟ್ರು, ಅವ್ರ ಮೇಲೆ ಯಾಕೋ ಜಗಳಕ್ಕೆ ಹೋದೆ? ಮತ್ತಿನ್ನೇನ್ ಮಾಡ್ಲಿ, ನಮ್ಮೂರ್ ಹುಡ್ಗಿ ಸರ್ಗ್ ಮೇಲೆ ಕೈ ಹಾಕ್ರೆ ಸುಮ್ನೆ ಬಿಡಕಾಯ್ತದ? ನನ್ಗೂ ರೋಷ ಬರ್ತದೆ, ಅದ್ಕೆ ಹಿಡ್ಕೊಂಡ್ 4 ತದಕ್ದೆ. ಅಷ್ಟ್ರಲ್ಲಿ ಆ ಪಾಪಣ್ಣ ಬಂದ, ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದೆ? ಹೂತಾಕ್ ಬಿಡ್ತಿದ್ದೆ. ಮುಚ್ಚೋ ಬಾಯಿ, ಕಂಡಿದ್ದೀನಿ. ರೀ, ನಮ್ ಶಂಕರ ಏನ್ ತಪ್ಪು ಮಾಡವನೆ ಅಂತ ಯಾವಾಗ್ಲೂ ಬೈತಾ ಇರ್ತೀರಾ? ನಿನ್ಗೇನು ಆಗ್ಲಿಲ್ಲ ತಾನೆ? ಇಲ್ಲ ಅದ್ಕೆ, ಒಂದ್ ಸಣ್ಣ ಗಾಯ ಆಗಿದೆ ಅಷ್ಟೇ. ಆಹಾ, ಮನೆಗ್ ಮಾರಿ ಊರಿಗ್ ಉಪಕಾರಿ ಅನ್ನೋ ಗಾದೆನ ನಿನ್ನಂಥವ್ರು ನೋಡೇ ಮಾಡಿರ್ಬೇಕು. ಥೂ, ಮಾನ ಮರ್ಯಾದೆ ಇಲ್ದಿರೋನು. ಚೆನ್ನಾಗಿ ತಿನ್ನು ತಿನ್ನು. ಅನ್ನು ಬಾಯಿಗೆ ಬಂದಾಗ ಅನ್ನು, ನೋಡ್ತಾ ಇರೋ, ಒಂದಲ್ಲ ಒಂದಿನ ನಾನು ಯಾರು ಅನ್ನೋ ತೋರಿಸ್ತೀನಿ. ಶಂಕರ, ನಿಮ್ಮಣ್ಣ ಯಾವಾಗ್ಲೂ ಹಿಂಗೆ. ನೀನ್ ಊಟ ಮಾಡಪ್ಪ. ಅದ್ಕೆ ಇನ್ನ ಸ್ವಲ್ಪ ತುಪ್ಪ ಹಾಕಿ. ತಗೋ. ನಮಸ್ಕಾರ ತಹಸೀಲ್ದಾರ್ ಸಾಹೇಬ್ರಿಗೆ. ನಮಸ್ಕಾರ ಸರ್. ತಗೊಳ್ಳಿ ಸ್ವಾಮಿ, ನಾಮಿನೇಷನ್. ಇಲ್ಲೊಂದು ಸೈನ್ ಮಾಡಿ. ಯಾರು ಬೇಕಾದ್ರೆ ಮಾಡ್ಬೇಕು. ನಾನಾ ಇದು ಇಟ್ಕೊಳ್ಳಿ. ನಮ್ದು ತಮ್ಸಪ್ ತಗೊಳ್ಳಿ, ಉದ್ದಾರ ಆದಂಗೆ. ತಮಾಸೆ ನಮ್ ಗೌಡ್ರದು. ಒತ್ತದು ನಿಜ. ಆಯ್ತು, ಹೋಗ್ ಬನ್ನಿ. ನಿಮ್ಮ ಓಟು ನಮ್ಗೆ ಎಮೋಷನ್ ಆಗ್ಬಿಟ್ಟವ್ರು ಹುಡುಗರು, ತಪ್ಪು ತಿಳ್ಕೊಬೇಡಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಸಾಹೇಬ್ರೆ, ಸೈನ್ ಮಾಡಿ ಒಂದು. ತಗೊಳ್ಳಿ ಸರ್. ಒಳ್ಳೇದಾಗ್ಲಿ ನಮ್ಗೆ. ನಾವಿನ್ನು ಬರ್ತೀವಿ ಸರ್. ನಮಸ್ಕಾರ. ಪೆಟ್ಟಿ ಹಳೇದು ಅನ್ಸತ್ತೆ. ಹಾರ್ಮೋನಿಯಂ ಪೆಟ್ಟಿಗೆ ಹಳೇದಾದ್ರೂ ಗಟ್ಟಿಯಾಗಿದೆ. ನೋಡ್ರಪ್ಪ, ಇಷ್ಟು ದಿವಸ ಕಲ್ತಿದ್ದೆ ಸಾಕು. ಊರ ಹಬ್ಬ ಬಂತು, ಅದೇನ್ ಹಾಡಿ ಕಿಸಿರಿ ನೋಡೇ ಬಿಡವ. ಏನ್ ಮಚ್ಚ ಫುಲ್ ಪ್ರಾಕ್ಟೀಸ್? ಪದ ಆಡು ಅಂತಂದ್ರೆ ಈ ಅಂತ ತಿನ್ಕಾಡ್ತೀಯ. ಇಂಥ ಮಾತ್ಗೇನ್ ಕಮ್ಮಿ ಇಲ್ಲ. ಹೋಗಿ ಮೇನ್ ಕೆಟ್ರ ಸಾಕೊಂಬಾರ, ಹೋಗ. ಸರಿ ಮಚ್ಚ, ಯಾವಾಗಲೂ ಬೈತಾ ಇರ್ತಾನೆ. ಏನ ತಗೊಳ್ಳಿ. ಎಷ್ಟೈತೆ? 300 ರೂಪಾಯಿ ಐತೆ ಮೇಷ್ಟ್ರೆ. ಈ 300 ರೂಪಾಯಿ ನಿನ್ ಕರಿ ಮುಖಕ್ಕೆ ಬಣ್ಣ ಹಾಕಕ್ಕೆ ಸಾಲಕ್ಕಿಲ್ವಲ್ಲೋ? ಹೆಂಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಷ್ಟ್ರೆ. ಹ್ಞೂ ಕಣಪ್ಪ, ಹಿಂಗೆ ಎಲ್ರಿಗೂ ಅಡ್ಜಸ್ಟ್ ಮಾಡಿ 70 mm ಆಗ್ಬಿಟ್ಟೈತೆ. ಶಂಕರ, ಇನ್ 2-3 ದಿನದಾಗೆ ನಾನ ತಂದ್ ಮಡಗ್ಬಿಡ್ಬೇಕು. ಕೊಟ್ರಾಯ್ತು ಬಿಡಿ ಮೇಸ್ಟ್ರೆ. ಹಿಂಗ ಅನ್ಕಂಡೆ ಈಗ 4ನೇ ನಾಟಕ ಆಡ್ತಾ ಇದ್ಯಾ. ಈ ಸರಿ ಖಂಡಿತ ಕೊಟ್ಬಿಡ್ತೀನಿ ಮೇಸ್ಟ್ರೆ. ಕೊಡ್ತೀಯ. ಲೇ, ಆ ಮೇನ್ಕೆ ಸೀರೆ ಉಟ್ಕೊಂಡ್ಲೇನ್ಲ? ಇನ್ನೂ ಇಲ್ಲ ಮೇಷ್ಟ್ರೆ, ಚಿಪ್ಪುಡುತ್ತಾ ಇದ್ದೀನಿ. ಸರಿ, ಬೇಗ ಬಾ. ಆಯ್ತು ಮೇಷ್ಟ್ರೆ. ಸೈಪೇನೆ ಪರಿತಾಪ ಗುಪಟಳಬ. ಅಗ್ನಿಪರ್ವತ ಸಿಡಿಯಲಿ, ಆಕಾಶವೇ ಕಳಚಿ ಮೇಲ್ ಬೀಳಲಿ, ಬೆಂಕಿಯ ಮಳೆಯೇ ಸುರಿಯಲಿ, ಸಾಗರ ತಳದಿಂದ ಸುನಾಮಿಯೇ ಬಂದು ಅಪ್ಪಳಿಸಲಿ. ಅದು ಸುನಾಮಿ ಅಲ್ಲ ಕಣೋ, ಚಂಡಮಾರುತ. ಅದೇ ಮೇಷ್ಟ್ರೆ,
ಬಾಯ್ ತಪ್ಪಿ ಸುನಾಮಿ ಅಂದ್ಬಿಟ್ಟೆ. ಥು, ನೀನ್ ಬಾಯ್ ತಪ್ಪಿ ಅನ್ಬಿಡು, ಜನ ಕೈ ತಪ್ಪಿ ಕೆರ ತಕೊಂಡು ನನ್ನ ರಪ್ಪರ್ ರಪ್ಪರ್ ರಪ್ಪ ಅಂತ ಬಡಿತಾರೆ. ಇವ್ನ್ ಯಾವ ಸೀಮೆ ಮೇಷ್ಟ್ರಯ್ಯ ಅಂತ. ಇಲ್ಲ ಮೇಷ್ಟೆ, ಸರಿಯಾಗಿ ಹೇಳ್ತೀನಿ, ನಿಮ್ ಹೆಸರು ಉಳಿಸ್ತೀನಿ. ಲೇ, ಮೊದ್ಲು ನಿನ್ನ ಹೆಸರು ಉಳಿಸ್ಕೊಳ್ಳೋ. ನನ್ನ ಹೆಸರು ಉಳಿಸ್ತಾನಂತೆ, ನನ್ನ ಹೆಸರು ಉಳಿಸ್ತಾನಂತೆ. ಮೇಷ್ಟ್ರೆ ಏನಪ್ಪ ವಿಶ್ವಾಮಿತ್ರನ್ ಪಾಠ ನಾನೇ ಮಾಡ್ಬಿಡೋಣ. ಹೇಳಲೇ ಓತಿಕೇತ, ನಿನ್ ಮೈನಾಗೆ ನರನಾಗ ಗಟ್ಟಿ ಇಲ್ಲ, ನಿನ್ ಗಂಟ್ಲಾಗ ಸ್ವರ ಹೆಂಗ್ ಬರ್ತೈತೆ. ಹೋಗಿ ಮೇನ್ಕೆ ರೆಡಿ ಆದ್ಲಾ ನೋಡು. ಮೇಷ್ಟ್ರೆ ತೆಂಗಿನಕಾಯಿ ಚಿಪ್ ಒಂದೇ ಒಂದೈತೆ, ಇನ್ನೊಂದಿಲ್ಲ. ಲೇ, ಅಲ್ಲೇ ಇರ್ಬೇಕು, ಹುಡುಕ್ಲಾ. ಎಲ್ಲ ಏಯ್, ಮೊದ್ಲು ಸರಿ ಮಾಡ್ಕೊಳ. ಅಯ್ಯೋ ಮೇಷ್ಟೆ, ಒಂದೇ ಇರ್ಲಿ ಬಿಡಿ ಈಗ ಸದ್ಯಕ್ಕೆ. ಯಾಳ ನಿನ್ನ, ಯಾಕ್ರೋ ಎಲ್ಲ ಒಳ್ಳೆ ಅಡ್ಕಸ್ಪಿಗಳ ತರ ಆಡ್ತಿರಲ್ಲ. ಅವಳು ಮೇನ್ಕೆ ಮೇಷ್ಟ್ರೆ, ಆ? ಅವಳಲ್ಲ, ಅವನು ನಮ್ ಪರ್ಮಿ ಪಾವು. ಗೊತ್ತಾ ನೋಡು, ಅವನೇ ಅವಳು, ಅವಳೇ ಅವನು. ಅದ್ ನನ್ ಗೊತ್ತಿಲ್ವಾ? ಹಿಂಗಳ್ಳಾಡ್ಸ್ಕೊಂಡು ಒಂಟಿ ಚಿಪ್ಪಿಟ್ಕೊಂಡ್ ಬಂದ್ರೆ ಹೆಂಗೋ ನೋಡು. ರಾಮಾಯಣದಲ್ಲಿ ಬರೋ ಶೂರ್ಪನಖಿ ಪಾತ್ರ ಅಲ್ಲ, ಮೇನಕೆ. ಆ ಮೇನಕೆ ರೂಪು ಲಾವಣ್ಯ ಹೆಂಗಿತ್ತು ಗೊತ್ತೇನ್ಲ, ತೋರಿಸ್ತಿದ್ದೆ ನಂಗೆ. ಕಾಮನ ಬಿಲ್ಲಿನಂತಹ ಹುಬ್ಬು, ಕಮಲದಂತಹ ಕಣ್ಣುಗಳು, ಸೇಬಿನ ಹಣ್ಣಿನಂತಹ ಕಪೋಲಗಳು, ತೊಂಡೆ ಹಣ್ಣಿನಂತಹ ತುಟಿಗಳು, ದಾಳಿಂಬರೆಯ ಹಣ್ಣಿನಂತಹ ದಂತ ಪಂಕ್ತಿಗಳು, ಅವಳ ಹಂಸದ ನಡಿಗೆ. ಥು, ಆ ಕಡೆ ಹೋಗ. ಅವಳು ಕಾಲಿಗೆ ಗೆಜ್ಜೆ ಹಾಕೊಂಡು ಹೆಜ್ಜೆ ಇಡ್ತಾ ಇದ್ರೆ ಚಣಕ್ಕಿ 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 ಹೀಗೆ ಕಡೆಯ. ಕೇಳ್ರಲ್ಲ, ಅವಳ ಅದ್ಭುತ ಸೌಂದರ್ಯಕ್ಕೆ ಬರೀ ವಿಶ್ವಾಮಿತ್ರ ಮಾತ್ರ ಸೋಲಿಲ್ಲ. ಎಲ್ಲೋದ್ನಲ್ಲ ಸಂಕ್ರ. ರಾಧಾ, ರಾಧಾ ನಿತ್ಕೋ, ರಾಧಾ ನಿತ್ಕೋ ರಾಧಾ. ರಾಧಾ, ಅಷ್ಟೊಂದು ಕೂಗ್ತಾ ಇದ್ರು ಜಿಂಕಿ ಹಂಗ್ ಓಡ್ ಬಂದಿಯಲ್ಲ. ನೀನ್ ನನ್ ಹಿಂದೆ ಓಡ್ ಬರ್ತಿರೋದ್ ಯಾರು ನೋಡಿ ನಾವ್ ಅಪ್ಪ ಹೆಂಗ್ ಹೇಳಿದ್ರೆ. ಹೇಳಿ ಬಿಡು, ನಾನ್ ನಿಮ್ ಮಗಳು ರಾಧನ ಪ್ರೀತಿಸ್ತಾ ಇದ್ದೇನೆ. ಚಕಾರ ಎದ್ದೆ ಲಗ್ನ ಮಾಡ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಹಾರ್ಸ್ಕೊಂಡ್ ಹೋಯ್ತೀನಿ ಅಂತ ಹೇಳು. ಆಹಾ, ಗುಂಡ್ಗೆ ನೋಡು, ನಿನ್ನ ಹೋದ್ ಭಾನುವಾರ ಅಮ್ಮನವ್ರ ಗುಡಿಲ್ ನೋಡಿದ್ದು. ಏನ್ ಮಾಡ್ಲಿ, ಸಿಕ್ಕಾಪಟ್ಟೆ ಕೆಲ್ಸ. ಏನಪ್ಪ ಅಂತ ಗನಂದಾರಿ ಕೆಲ್ಸ? ಲೈ ಬಾಯ್ ಬಡ್ಕಿ, ಗಂಡ್ಸು ಅಂದ್ಮೇಲೆ ಸಾವಿರಾರು ಕೆಲ್ಸ ಇರುತ್ತೆ. ಯಾವಾಗ್ಲೂ ನಿನ್ ಜೊತೆ ಇರಕ್ಕಾಗತ್ತಾ? ಆಹಾ, ಅಂತ ಗಂಡ್ಸು ನಮ್ಮ ಅಪ್ಪ ಏನತ್ರ ಬಂದು ಹೆಣ್ ಕೇಳ್ಬೇಕ್ ತಾನೆ? ಆ ಟೈಮ್ ಬರುತ್ತೆ, ಬರ್ತೀನಿ ಬಿಡು. ಈಗ್ಲೇ ಯಾಕೆ ಮದ್ವೆಗೆ ಅವಸರ? ನಮ್ಮವ್ವ ಬೆಳ್ದಿರೋ ಹೆಣ್ಮಗಳನ್ನ ಎಷ್ಟ್ ದಿನ ಮೇಲೆ ಇಟ್ಕೊಳ್ಳೋದು, ಬೇಗ ಮದ್ವೆ ಮಾಡ್ಬೇಡ ಅಂತಿದ್ಲು. ಈ ಮಾತ್ನ ನಿಮ್ಮ ಅಪ್ಪಯ್ಯ 3 ವರ್ಷದಿಂದ ಹೇಳ್ತಾನೆ ಬಂದಿದ್ದಾರೆ, ನಾನು ಕೇಳ್ತಾನೆ ಇದ್ದೀನಿ.